ನ್ಯೂ ಇಯರ್ ಟಫ್ ರೂಲ್ಸ್ ಯಾವುದೂ ಇಲ್ಲ ಅಂತ ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನ್ಯೂ ಇಯರ್ಗೆ ಕ್ರಿಸ್ಮಸ್ ಯಾವುದೋ ಟಫ್ ರೂಲ್ಸ್ ಇಲ್ಲ ಅಂತ. ಟಫ್ ರೂಲ್ಸ್ ಯಾವುದೂ ಇಲ್ಲ ಅಂತ, ಯಾವುದೋ ನಿರ್ಬಂಧ ಇಲ್ಲ, ನ್ಯೂ ಇಯರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ನಾವು ಆಗಲೇ ತಮಗೆ ಹೇಳಿದ್ದೇವೆ, ಕೋವಿಡ್ ಗೈಡ್ಲೈನ್ಸ್ನಲ್ಲಿ ಏನಾದರೂ ನಿರ್ಬಂಧನ ಇದ್ದರೆ ಅದನ್ನೇ ಮಾತ್ರ ಹಾಕ್ಲಿಕ್ಕೆ ಬರ್ತದೆ. ಈಗ ಇದುವರೆಗೂ ಬರೀ ಅಡ್ವೈಸರಿ ಆಗಿರುವುದರಿಂದ ಸದ್ಯಕ್ಕೆ ಯಾವುದೂ ನಿರ್ಬಂಧನ ನಮಗೆ ನಿರ್ದೇಶನ ಬಂದಿಲ್ಲ ನಿರ್ಬಂಧನ ಹಾಕ್ಲಿಕ್ಕೆ. ಅದು ಎಲ್ಲ ಯಾವ ಕಡೆಗೆ ಸಂಭ್ರಮ ನಡೆಸ್ತಾರೆ ಇತ್ಯಾದಿ ಇತ್ಯಾದಿ ಏನಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ ಪ್ಲೇಸಸ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಥ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುವುದರಿಂದ ಅವರು ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಮತ್ತು ಅವರು ಯಾವ್ಯಾವ ಇದಕ್ಕೆ ರೋಡ್ಗಳಿಗೆ ಓಪನ್ ಮಾಡ್ತಾರೆ ಫಾರ್ ಸೆಲಿಬ್ರೇಷನ್ ಅವ್ರಿಗೆ ಗೊತ್ತಿರುತ್ತದೆ. ಅವರು ನಮಗೆ ಆ ಪ್ಲ್ಯಾನ್ಗೆ ತಕ್ಕು, ಯಾಕೆಂದರೆ ಬೈಪಾಸ್ ಹೋಗಬೇಕಾಗಿರುತ್ತೆ ಇತ್ಯಾದಿ ಇತ್ಯಾದಿ, ಅದರಲ್ಲಿ ಏನೇನು ವ್ಯವಸ್ಥೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸಿದರೆ ನಾವು ಮಾಡ್ತೀವಿ. ಅದರ್ವೈಸ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ಯಾಮ್ರಾ ಇತ್ಯಾದಿ ಹಾಕುವುದು ಅವರೇ ಮಾಡ್ತಾರೆ. ನಾವು ಮಾಮೂಲಿ ರಿವ್ಯೂ ಮಾಡದೇ ಮಾಡ್ತೀವಿ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದು ರಿವ್ಯೂ ಪ್ರತಿ ಕಾಲಕ್ಕೆ ಮಾಡ್ತಾ ಇರ್ತೀವಿ. ಇದನ್ನು ಕೂಡ ಮಾಡ್ತೀವಿ, ಅಡ್ವೈಸರಿಗೆ ಸಂಬಂಧಪಟ್ಟಂತೆ ಮಾಡ್ತೀವಿ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ದಿನೇಶ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಂದರೆ ಅವ್ರು ಸಂಬಂಧಪಟ್ಟ ಇಲಾಖೆಯಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಧರಿಸಬೇಕು ಕಡ್ಡಾಯವಾಗಿ ಅಂತ. ನಿಮ್ಮ BBMP ಅಧಿಕಾರಿಗಳು ಸೂಚನೆ ಕೊಟ್ಟು ಸಿಬ್ಬಂದಿ ನಾವು ಅಡ್ವೈಸರಿ ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ನಮ್ಮ ಆರೋಗ್ಯಕ್ಕಾಗಿ ನಾವು ಎಷ್ಟು ಮಟ್ಟಕ್ಕೆ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಗೆ ಇರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವು 60ಕ್ಕಿಂತ ಕಡಿಮೆ ಇದ್ದರೂ ಸಹ ಮಾಸ್ಕನ್ನು ಧರಿಸ್ಕೊಂಡಿದ್ದೇವೆ. ತಾವು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳುತ್ತೀರಿ ತಮ್ಮ ಕೈಯಲ್ಲಿದೆ. ನಾನು ಒಳ್ಳೆಯದು, ಮಾಸ್ಕ್ ಹಾಕಿದರೆ ಒಳ್ಳೆಯದು ಅಂತಲೇ ಹೇಳ್ತೀವಿ. ಸೂಚನೆಗಾರಿಗಳು ಅವರು ಕೂಡ ವಿದ್ಯಾವಂತರು ಇದ್ದಾರೆ, ಓದಲಿಕ್ಕೆ ಬಲ್ಲರು ಇದ್ದಾರೆ. ಅವರು ಓದಿಕೊಂಡು ಸರ್ಕಾರದ ಅಡ್ವೈಸರಿ ಪ್ರಕಾರ ನಡೆಸ್ತಾರೆ.